ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ವಿಡಿಯೋನ ನಾನು ಈಗ ಕರೆಕ್ಟಾಗಿ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. 7 ಗಂಟೆಗೆ ಇನ್ನೂ 5 ನಿಮಿಷ ಬಾಕಿ ಐತೆ. ಇಷ್ಟೊತ್ತಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಿದ್ದೆ, ಕೆಲಸ ಮಾಡ್ಕೊಂಡು ಬಂದೆ. ಮತ್ತು ಇದು ಕೆಲಸದ ಬಟ್ಟನೆ ಮತ್ತು ಪ್ಯಾಂಟು, ಇದೆಲ್ಲ ಕೆಲಸದ ಪ್ಯಾಂಟು. ಇವಾಗ ಮುಖ ತೊಳಿಬೇಕು. ಮತ್ತು ಒಂದು ಬೇಜಾರು ಆಯ್ತೈತೆ. ಏನು ಬೇಜಾರು ಅಂದರೆ ಊರಲ್ಲಿ ಜಾತ್ರೆ ನಡೀತು. ಜಾತ್ರೆ ವೀಡಿಯೋನ ಕೆಲವೊಂದು ಮಾಡ್ಕೊಂಡಿದ್ದೆ, ಕೆಲವೊಂದು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಅದನ್ನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಅನ್ನೋದು ಯಾಕೋ ಒಂದು ಸ್ವಲ್ಪ ಬೇಜಾರಾಯ್ತಾಯಿದೆ. ಮತ್ತು 8 ದಿನ 9 ದಿನ ಆಗೈತೆ ವೀಡಿಯೋ ಸ್ಟಾಪ್ ಮಾಡಿ. ಮತ್ತು ಜಾಸ್ತಿ ಗ್ಯಾಪ್ ಕೊಡೋದು ಬೇಡ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಮೊದಲು ಇವಾಗ ಹೋಗಿ ಕೈಕಾಲು ತೊಳ್ಕೊಬಿಡ್ತೀನಿ. ಸ್ವಲ್ಪ ಮೊದಲು ಈ ಕೆಲಸ ಮಾಡ್ತೀನಿ. ಕೈಕಾಲು ಮುಖ ತೊಳೆದ್ಬಿಟ್ಟು ಬಟ್ಟೆ ಬಿಚ್ಚಾಕ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊತೀನಿ. ಮತ್ತು ನಮ್ಮಮ್ಮ ಯಾಕೋ ಹುಷಾರಿಲ್ಲ ಅಂತವ್ರೆ, ಸ್ವಲ್ಪ ಆಸ್ಪತ್ರೆಗೆ ಹೋಗಿದ್ದು ಬರೋ ಅಂತ ಹೇಳ್ತವ್ರೆ. ಅಲ್ಲಿಗೆ ಹೋಗಿದ್ದು ನೋಡು ಆಸ್ಪತ್ರೆ. ಈಗ ಜೈಪುರಕ್ಕೆ ಹೋಗೋ ಅಂತವ್ರೆ. ಜೈಪುರಕ್ಕೆ ಹೋದರೆ ಈಗ ಮಳೆನೇ ಟೈಮ್ ಗೈಸ್. ಮತ್ತು ಇನ್ನು ಊರಲ್ಲಿ ಲೈಟಿಂಗ್ಸ್ ಹಂಗೆ ಬಿಟ್ಟವ್ರೆ. ಲೈಟಿಂಗ್ಸ್ ನೋಡಿ ಕಾಣ್ತೈತೆ ನಿಮಗೆ. ಇನ್ನೂ ಲೈಟಿಂಗ್ಸ್ ತೆಗ್ದಿಲ್ಲ. ನೆನ್ನೆ ಆಗೋಯ್ತು ಜಾತ್ರೆ. ಸಾರಿ ಗೈಸ್, ಊರಿನ ಜಾತ್ರೆದು ವೀಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದೇ ಒಂದು ಬೇಜಾರಾಯ್ತೈತೆ. ಇವಾಗ ಮೊದಲು ಕೈಕಾಲು ಮುಖ ತೊಳ್ಕೊಬಿಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ. ಧೂಳಾಗ್ಬಿಟ್ಟಿದ್ದೀನಿ ಫುಲ್ಲು ಗೈಸ್. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ಬಟ್ಟೆ ಚೇಂಜ್ ಮಾಡ್ಕೊಂಡೆ. ಮತ್ತು ಇವಾಗ ನಾನು ಮಳೆ ಬರ್ತೈತೆ, ಈಗ ಸ್ವಲ್ಪ ಹನಿ ಆಗ್ತೈತೆ. ಈಗ ಮೊದಲು ಹೋಗಿ ಮೊಟ್ಟೆ ತಂದುಬಿಡ್ತೀನಿ, ಎಗ್ನ. ಏನಕ್ಕೆ ಅಂದರೆ ನನ್ನ ತಂಗಿಗೆ ಸ್ವಲ್ಪ ಮೊಟ್ಟೆಲಿ ಏನಾರು ಮಾಡಿಕೊಡೋದು ಅಂತ. ಇಲ್ಲ ಆಪಲು, ಇಲ್ಲ ಆಮ್ಲೆಟು, ಇಲ್ಲ ಏನಾರು, ಇಲ್ಲ ಮೊಟ್ಟೆ ಸಾಂಬಾರು. ಮನೇಲಿ ಅಡುಗೆ ಮಾಡಿಲ್ಲ ಅಂದರೆ ಮೊಟ್ಟೆ ಸಾಂಬಾರು. ಮೊಟ್ಟೆ ತಂದರೆ ಏನಾರು ಮಾಡ್ಕೊಂಡು ತಿನ್ಬೋದು ಗೈಸ್. ಅದಕ್ಕೆ ಈಗ ಹೋಗಿ ಮೊಟ್ಟೆ ತರ್ತೀನಿ. ಒಂದು 2, 4, 6, 8 ಮೊಟ್ಟೆ ತರ್ತೀನಿ. ಯಾಕಂದರೆ ಎಲ್ಲರಿಗೂ 2 ಹಂಗಾದ್ರು, ನಮ್ಮ ಅಪ್ಪಂಗೆ, ನಮ್ಮ ತಾಯಿಗೆ ಮತ್ತು ನನ್ನ ತಂಗಿ ನನಗೂ ಎಲ್ಲರೂ 2 ಆದರೂ 8 ಮೊಟ್ಟೆ ಬೇಕು. ಈಗ ಹೋಗಿ ಮೊದಲು ಮೊಟ್ಟೆ ತಂದುಬಿಡ್ತೀನಿ. ಮತ್ತು ಲೈಟಿಂಗ್ಸ್ ತೋರಿಸ್ತೀನಿ ನಮ್ಮೂರ್ದು. ಬನ್ನಿ ಗೈಸ್, ನಮ್ಮೂರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಲೈಟಿಂಗ್ಸ್ ಹಾಕಿರೋದಕ್ಕೆ. ಮತ್ತು ಅಂಕದ ಹತ್ರ ಇನ್ನೂ ಚೆನ್ನಾಗಿ ಹಾಕೋರೆ. ಅದು ಅಂದರೆ ದೊಡ್ಡಮ್ತಾಯಿ ರಥಪಾಜಿ ಮಂಡಳಿಂಗ ಸಿದ್ದಪ್ಪಾಜಿ ಚೆನ್ನಜಮ್ಮವ್ರದ್ದು ಫೋಟೋ ಹಾಕೋರೆ. ಬನ್ನಿ ಅದನ್ನು ತೋರಿಸ್ತೀನಿ. ಇನ್ನೂ ಲೈಟಿಂಗ್ಸ್ ತೆಗಿತಾರೆ. ಇನ್ನೊಂದು ನಾಳೆ ತೆಗಿಬೋದು, ಇಲ್ಲ ನಾಳೆ ತೆಗಿಬೋದು. ತೆಗ್ದಾಕ್ಬಿಡ್ತಾರೆ. ಅದಕ್ಕೆ ಇದನ್ನು ತೋರಿಸ್ಬಿಡೋದ ಅಂತ ಇದನ್ನು ವೀಡಿಯೋ ಮಾಡ್ತಾ ಇರೋದು ಗೈಸ್ ನಿಮಗೆ. ಗೈಸ್ ಫೋಟೋ ತೆಗ್ದಾಕ್ಬಿಟ್ಟವ್ರೆ. ಒಳ್ಳೆ ಸಖತ್ತಾಗಿತ್ತು. ಸಿದ್ದಪ್ಪಾಜಿ ದೇವ್ರದ್ದು ಮತ್ತು ಎಲ್ಲರದು ಈ ಜಾಗದಲ್ಲಿ ಹಾಕಿದ್ರು. ಈ ಜಾಗದಲ್ಲಿ ಇಲ್ಲಿ ತೆಗ್ದಾಕ್ಬಿಟ್ಟವ್ರೆ. ಗೊತ್ತಿಲ್ಲ ಯಾಕೆ ಇಷ್ಟು ಬೇಗನೆ ತೆಗ್ದಾಕ್ಬಿಟ್ಟವ್ರೆ. ಬೇಗನೆ ಬರೀ 1 ದಿನಕ್ಕೆ. ಮತ್ತು ನಮ್ಮ ಬಸ್ ಸ್ಟ್ಯಾಂಡ್ ನೋಡಿ ಯಾವ ಥರ ಸಖತ್ತಾಗಿ ಕಾಣ್ತೈತೆ. ಸೂಪರಾಗಿ ಬಿಡ್ಸೋರೆ ಈ ಸಾರಿ ಲೈಟಿಂಗ್ಸ್ನ. ಇವಾಗ ನಾನು ಮನೆಗೆ 8 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆ ತಗೊಂಡು ಹೋಗ್ತಿದ್ದೀನಿ. ಒಂಥರ ಲೈಟಿಂಗ್ಸ್ ಮಧ್ಯ ನಡ್ಕೋಕ್ಕೆ ಏನೋ ಒಂಥರ ಖುಷಿ. ಒಂಥರ ಇದ್ರು ನಡ್ಕೋಯ್ದು ಎಷ್ಟೊತ್ತಾರು ಓಡಾಡ್ಬೋದು. ಈ ಥರ ಲೈಟ್ ಇದ್ದರೆ ಒಂಥರ ಓಡಾಡ್ತಾ ಇರ್ಬೇಕು ಅನಿಸುತ್ತೆ ತಾರ್ ರೋಡಲ್ಲಿ. ಈ ಥರ ಲೈಟಿಂಗ್ಸ್ ಇದ್ದರೆ ಗೈಸ್, ಇಲ್ಲ ಅಂದರೆ ಅವಶ್ಯಕತೆ ಇದ್ದಾಗ ಓಡಾಡ್ತೀವಿ ಅಷ್ಟೇ. ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬ್ ಫಸ್ಟ್ ಪೇಮೆಂಟು ಬತ್ತಾ ಅಂತ ಕೇಳಿದ್ದೀರ. ಸುಮಾರು ಸೀಟು, 1, 2, 3 ಸೀಟ್ ಎಲ್ಲ ಕಮೆಂಟಲ್ಲಿ ಕೇಳಿದರೆ. ನಾನು ಮತ್ತೆ ಬಂದಿಲ್ಲ, ಅದು ಪೇಮೆಂಟು ಬಂದಿಲ್ಲ. ಫಸ್ಟ್ ಪೇಮೆಂಟು ಬರೋದು ಸಿಕ್ಕಾಪಟ್ಟೆ ಆಟಾಡಿಸ್ತೈತೆ, ತಲೆ ಕೆಡ್ತೈತೆ. ಅದಕ್ಕೆ ಏನೇನೋ ಕೊಡಬೇಕು. ಮತ್ತು ಗೊತ್ತಾಯ್ತನೂ ಇಲ್ಲ ಸ್ವಲ್ಪ. ಇನ್ನೂ ಬಂದಿಲ್ಲ. ಬಂದರೆ ಮಾತ್ರ ನಾನು ವೀಡಿಯೋ ಎಷ್ಟು ಬಂತು ಏನು ಎತ್ತ ಅನ್ನೋದನ್ನ ಪೂರ್ತಿ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಸ್ವಲ್ಪ ಅದ್ರದ್ದೇ ಒಂದು ಅರ್ಧ ತಲೆ ಕೆಟ್ಟೋಗ್ಬಿಟ್ಟೈತೆ. ಏನೇನು ಕೊಡಬೇಕು, ಏನೇನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ನೋಡೋದ ಅದನ್ನು ಹೆಂಗೋ ಒಂದು ಸ್ವಲ್ಪ ಇದು ಮಾಡಿ. ಸ್ವಲ್ಪ ನಂಗೆ ಲೇಟಾಗಿ ಅಂದ್ಕೊತೀನಿ ಬರೋದು. ಇನ್ನೂ ಅದು ಡಾಲರೆಲ್ಲ ಕಂಪ್ಲೀಟ್ ಆಗೈತೆ. ಮತ್ತು ಇನ್ನೂ ಅದರದ್ದು ಏನೋ ರೂಲ್ಸ್ಗಳೈತೆ, ಅದನ್ನೆಲ್ಲ ಕೊಟ್ಟು ಅದು ಬರಬೇಕು. ಮತ್ತು ಇವಾಗ ಮೊಟ್ಟೆಗಳನ್ನ ತಂದಿದ್ದೀನಿ. ಆಪಲ್ ಮರಗಳನ್ನ ನೋಡೋ ನಮ್ಮಮ್ಮ ಬೈತದೆ ಅನಿಸುತ್ತೆ ನಮ್ಮ ತಾಯಿ. ಮೊಟ್ಟೆ ಬೇಯಿಸಿದ್ರೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಏನೋ ಗೊತ್ತಿಲ್ಲ. ಆದರೆ ನನ್ನ ತಂಗಿಗೆ ಮಾಡ್ಕೊಡ್ಬೇಕು. ಇವಾಗ ಬರ್ತಾಳೆ ನೋಡಿ, ಆ ಕಡೆ ಮನೆಗೆ ಹೋಗಿಲ್ಲ ಇವಳು. ನಮ್ಮ ಅಣ್ಣ ಏನೋ ಮಾಡ್ತಾವಳೆ ಅಂದ್ಬಿಟ್ಟು ಮೊದಲು ಅಡುಗೆ ಮನೆ ನೋಡ್ತಾವಳೆ. ಇನ್ನೂ ಮಾಡಿಲ್ಲ, ಇವಾಗ ಮಾಡಬೇಕು. ಇದನ್ನೆಲ್ಲ ಸೀಟಾಗಿ ಹೇಳ್ತೀನಿ. ಗ್ಯಾಸ್ನ ಅಲ್ಲೆಲ್ಲ ಹೋಯ್ತಾವಳೆ ಅಲ್ಲಿ. ಅದನ್ನೆಲ್ಲ ಸೀಟಿಗೆ ಗ್ಯಾಸ್ ಎಲ್ಲ ಸೀಟು ಗ್ಯಾಸ್ ಎಲ್ಲ ಇಲ್ಲಿ ನೋಡಿಲಿ. ಗ್ಯಾಸ್ ಎಲ್ಲ ತುಂಬ ಕೊಳಾಗೈತೆ ಗೈಸ್. ಇದನ್ನೆಲ್ಲ ಸೀಟಿಸ್ಬೇಕು ನಮ್ಮ ತಂಗಿ ಕೈಲಿ. ಇದನ್ನೆಲ್ಲ ಸೀಟು ಏನು ಬೇಕು ಎಲ್ಲ ತಗೋ. ಬಟ್ಟೆ ಎಲ್ಲ ಐತೆ ತಗೋ. ಇವಳು ಅದಕ್ಕೆ ಏನು ಕೆಲಸ ಮಾಡಲ್ಲ, ಅದಕ್ಕೆ ಕೆಲಸ ಹೇಳ್ತಿರೋದು. ಅದನ್ನು ಸೀಟಿಸ್ಬಿಟ್ಟು ಮತ್ತು ಆ್ಯಪಲ್ ಹಾಕತ್ತೆ. ಇವಳಕ್ಕೆ ಹಿಂಗೆ ಆಡ್ತಾಳೆ. ಬಟ್ಟೆ ಎಲ್ಲ ಒದರ್ತಾವಳೆ ಇಲ್ಲೇ ಮನೆ ಒಳಗೆ.
ಡಬ್ಬಿಲಿ ನೀರು ತಗೋಯ್ತಾವಳೆ. ಗ್ಯಾಸನ್ನು ನಾನು ಸೀಟಕ್ಕೆ ಸೀಟಿಸ್ತಿದ್ದೀನಿ ನನ್ನ ತಂಗಿ ಕೈಲಿ. ಆದಷ್ಟು ಕೆಲಸ ಇವಳು ಕೈಲೇ ಮಾಡಿಸೋದ. ಇವಳು ಮಾಡಿದ್ರೆ ನನಗೂ ಸರಿ ಆಯ್ತದೆ. ಎಲ್ಲ ಹಚ್ಕೋತಾವಳೆ ಗ್ಯಾಸ್ ಕ್ಲೀನ್ ಮಾಡೋಕ್ಕೆ. ಗ್ಯಾಸ್ ಕ್ಲೀನ್ ಮಾಡಿಸ್ತಿದ್ದೀನಿ. ಇದು ಕ್ಲೀನ್ ಮಾಡಿಸ್ಬಿಟ್ಟು ಆ್ಯಪೆಲ್ಲ ಹಾಕ್ತೀನಿ. ಆ್ಯಪಲ್ ಹಾಕ್ಕೊಡ್ತೀನಿ ಅವಳಿಗೆ ತಿನ್ನೋಕ್ಕೆ. ಮತ್ತು ನನ್ನ ತಂಗಿ ಕೈಲಿ ಆದಷ್ಟು ಕೆಲಸ ಮಾಡಿಸ್ತೀನಿ. ಮತ್ತು ಅವಳಿಗೆ ಅದು ಇದು ತಂದ್ಕೊಡ್ಬೇಕು. ತಂದ್ಕೊಡೋಕ್ಕೆ ಆಯ್ತಿಲ್ಲ. ಇವತ್ತು ಹೋಗಿದೆ ಕೆಲಸಕ್ಕೆ. ಸಂಘ ಬೇರೆ ಕಟ್ಟಬೇಕು. ಮತ್ತು 15ನೇ ತಾರೀಕು 7,000 ರೂಪಾಯಿ ದುಡ್ಡು ಕಟ್ಟಬೇಕು. ಅದಕ್ಕೆ ಹಬ್ಬದ ಮಾರನೆಗೆ ಕೆಲಸಕ್ಕೆ ಹೋಗಿದೆ. ಹಬ್ಬದ ದಿನ ರಜಾ ಹಾಕೊಂಡಿದೆ. ಆದರೂ ನೆನ್ನೆನೂ ಸೋಮವಾರ ರಜಾ, ಮಂಗಳವಾರ ರಜಾ, ಇವತ್ತು ಬುಧವಾರ ಹೋಗಿದೆ. ಎಲ್ಲನೂ ಸೀಡ್ತಾವಳೆ ನನ್ನ ತಂಗಿ. ಉಳ್ಕೆಯಲ್ಲಿ ಕೆಲಸ ಮಾಡಿಸ್ತಿದ್ದೀನಿ ಅಂತ ಯಾರು ನನ್ನ ಬಗ್ಗೆ ಇದ್ದಾಗ ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ಅವ್ಳಿಗೆ ಗೊತ್ತಾಗಲಿ. ಅವಳ ಕೈಲಿ ಮಾಡಿಸ್ತಿದ್ರೆ ಡೈಲಿ ಇಂಥದ್ದು ಮಾಡಬೇಕು ಅಂದ್ಬಿಟ್ಟು ಅವ್ಳು ಮಾಡ್ತಾಳೆ ಅನ್ನೋ ಉದ್ದೇಶಕ್ಕಷ್ಟೇ ಕೆಲಸ ಮಾಡಿಸ್ತಿರೋದು ಅವಳ ಕೈಲಿ. ನಮ್ಮ ತಾಯಿನೇ ಇವಾಗ ಆಸ್ಪತ್ರೆಗೆ ಕರ್ಕೊಯ್ತಿದ್ದೀನಿ. ಇಲ್ಲೇ ನಮ್ಮೂರು ಡಾಕ್ಟ್ರ್ ಹತ್ರ. ಇವ್ರನ್ನ ಯಾವಾಗಲೂ ಜಾಸ್ತಿ ಆಸ್ಪತ್ರೆಗೆ ಕರ್ಕೊ ಹೋಗೋದೇ ಆಗೋಯ್ತು ನಂದು ಗೈಸ್. ನನ್ನ ಜೀವನ ಎಲ್ಲ ಬರೀ ಆಸ್ಪತ್ರೆ ಅನ್ನೋದೇ ಆಗೋಯ್ತು. ನಮ್ಮ ತಾಯಿನ ಕರ್ಕೊಂಡು ಗೈಸ್ ಅಮ್ಮಂಗೆ ಕಾಸು ಕೊಡ್ತಾ ಇದ್ದೀನಿ ಆಸ್ಪತ್ರೆಗೆ ತೋರಿಸ್ಕೋಬ ಅಂತ. ಇಲ್ಲೇ ಕ್ಲಿನಿಕ್ ಈಗ ಹೋಗಿದ್ದು ಬರ್ತಾರೆ ತೋರಿಸ್ಕೊಂಡು. ಹಾಂ ಉಂಕಣ ಹೋಗಿ ತೋರಿಸ್ಕೊಬರೋದು. ಉಂಕಣ ಗೈಸ್ ಇವಾಗ ನಮ್ಮ ತಾಯಿ ಹೋಗಿದ್ಮೇಲೆ ಆಸ್ಪತ್ರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬಂದಮೇಲೆ ಕರ್ಕೊಯ್ತೀನಿ. ಅಲ್ಲೋಯ್ತವ್ರೆ ಮೇಲೆ ರೆಸ್ಟ್ ಅವರೇ. ಅದಕ್ಕೆ ಜೊತೆಗೋಯ್ತಿಲ್ಲ. ನಾ ಇಲ್ಲೇ ನಿಂತಿದ್ದೀನಿ. ನಮ್ಮ ತಾಯಿ ನಡ್ಕೋಯ್ತವ್ರೆ ಮೇಕ್ಕೆ ತೋರಿಸ್ಕೊಬರೋಕ್ಕೆ. ನಮ್ಮ ತಾಯಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಅವ್ರು ಕರೆಕ್ಟಾಗಿ ಟೈಮ್ ಪ್ರಕಾರ ಊಟ ಉಣ್ಣಲ್ಲ. ಅದರಿಂದ ಗ್ಯಾಸ್ಟ್ರಿಕ್ ಆಯ್ತದೆ. ಅವ್ರಿಗೆ ಒಂಥರ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅದು ಇದು ಅಂತ ಈಗ ಹೇಳ್ತವ್ರೆ. ನೋಡೋದ ಡಾಕ್ಟ್ರು ಮಾತ್ರ ಕೊಟ್ಟು ಕಳಿಸ್ತವ್ರೆ. ಸ್ಕ್ಯಾನಿಂಗ್ ಏನು ಬೇಡ ಅಂತ ತೋರಿಸ್ಕೊಂಡು ಬರ್ತಾರೆ. ಈಗ ಹೊರಗಡೆ ಬರ್ತಿದ್ದಾರೆ. ಏನೇನು ಹಿಡ್ಕೊಂಡು ಮಾತ್ರ ಟ್ಯಾನಿಕ್ ಎಲ್ಲ ಫುಲ್ ಕೊಟ್ಬಿಡೋರೆ. ಎಷ್ಟಾಯ್ತವ? ಎಷ್ಟಾಯಿತು? 500 ರೂಪಾಯಿ. 500 ರೂಪಾಯಿ ಆಯ್ತಂತ ಫೀಸು. ಇವಾಗ ನಮ್ಮ ತಾಯಿನ ಮನೆ ಕರ್ಕೋಗಿ ಇವಾಗ ಅಲ್ಲಿ ಆ್ಯಪಲ್ ಮಾಡಬೇಕು. ನನ್ನ ತಂಗಿ ಈಗ ಗ್ಯಾಸ್ ಹೊಡ್ಸು ಅಂತ ಬಿಟ್ಬಿಟ್ಟು ಬಂದಿದೆ. ಏನು ಮಾಡ್ತಿದ್ದಾಳೆ ಹಂಗಾನೆ ಗೊತ್ತಿಲ್ಲ. ನೋಡೋದ ಹೋಗಿ ಮನೇಲಿ. ತಂಗಿ ನೋಡಿ ಟ್ಯಾನಿಕ್ ಓಪನ್ ಮಾಡಿಕೊಡ್ತಾಳೆ ನಮ್ಮ ಅವ್ನಿಗೆ. ಕುಡಿಲಿ ಅಂದ್ಬಿಟ್ಟು. ಅಲ್ಲಕ್ಕ ಅವಳ ಕೈಲಿ ಅದ್ದ ಅವಳಿ ಟ್ಯಾನಿಕ್ ಓಪನ್ ಮಾಡಕ. ನೀರು ಅವಳ ಕೈಲಿ ಕೊಟ್ಟಿದ್ದಲ್ವಾ? ಊಟ ಆದ್ಮೇಲೆ ಏನಕ್ಕ ಕುಡಿಯೋದ? ನೀರು ಚೆನ್ನಾಗಿದೆ. ಹೊಟ್ಟೆ ತುಂಬಿದ್ದು? ಯಾವಾಗ ಊಟ ಮಾಡಿದ್ದ? ನೀರು ಸಖತ್ತಾಗಿ ಕುಡಿದ್ರೆ ಊಟ ಮಾಡಂಗಿಲ್ವಾ? ನೀ ಅದು ಕುಡಿದ್ರೆ ಅದು ಹೆಂಗೋ ಹೋಗ್ಬಿಟ್ಟದು. ಒಟ್ಟಿಗೆ ಊಟ ಮಾಡ್ದೇನೆ ಟ್ಯಾನಿಕ್ ಕುಡಿದ್ರೆ ಅದು ಹೆಂಗೋ ಅದು ಗ್ಯಾಸ್ಟ್ರಿಕ್ ಹೋದ್ದು. ಹಾಂ ಡಾಕ್ಟ್ರ್ ಹೇಳ್ದಂಗೆ ಇದು ಮಾಡ್ದೇನೆ ಇವರು ಹೆಂಗೆ ಬೇಕು ಹಂಗೆ ಕುಡಿದ್ಬಿಡೋದು. ಅದು ಗ್ಯಾಸ್ಟ್ರಿಕ್ ಹೋಗ್ದಾಗ ಆಮೇಲೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನ್ನೋದು. ಏನಕ್ಕೆ ಹೋಗ್ತಿಲ್ಲ? ಬಾ ಆಪಲ್ ತಿಂದೆ ಯಾಕ? ಬೇಡ ಯಾಕ? ಯಾಕ ಏನು ತಿನ್ನಕ್ ಮನ್ಸಿಲ್ಲ. ತಿನ್ನಕ್ ಮನ್ಸಿಲ್ಲ? ಬೋಂಡನೆ ತಿನ್ನಿಲ್ಲ ಸುಮ್ಮನೆ. ಬೋಂಡನೆ ತಿನ್ನಿಲ್ಲ? ಯಾಕೆ ಏನಾಗಿದೆ ಗೊತ್ತಿಲ್ಲ. ಹೊಟ್ಟೆ ಕಳ್ತ? ವಯಸ್ಸು ಇವ್ನಿಗೆ ಹೊಟ್ಟೆ ಕಳ್ತ ಆಗ್ಬಿಟ್ಟೈತೆ. ಕರೆಕ್ಟಾಗಿ ನಮ್ಮ ಜಾತ್ರೆಯಲ್ಲಿ ಕರೆಕ್ಟಾಗಿ ದೇವ್ರೇ ನೋಡಿಲ್ಲ ಇವನು. ಗೈಸ್ ನಿಮ್ಗೇನು ಆ್ಯಪಲ್ ಮಾಡೋದು ಹೇಳ್ಕೊಡೋದೇ ಬೇಕಾಗಿಲ್ಲ. ಆ್ಯಪಲ್ ಎಂಥ ಚಿಕ್ಕ ಹುಡುಗರುಗಳು ಮಾಡ್ತಾರೆ. ಮತ್ತು ಇವಾಗ ಮೊದಲು ನಾನು ಎಣ್ಣೆ ಹಾಕತ್ತಿದ್ದೀನಿ ಗೈಸ್ ಒಂದು ಸ್ವಲ್ಪ ಆ್ಯಪಲ್ಗೆ. ಎಲ್ಲರೂ ಹಿಂಗೆ ಮಾಡೋದು ಗೈಸ್. ಫುಲ್ಲು ತವ ಎಲ್ಲ ಇದಾಗಬೇಕು. ಒಳ್ಳೆನ ಎಲ್ಲ ಆಗ್ಬೇಕು. ಯಾವ್ದಾರು ತಗೊಂಡು ನಾನು ಇದು ಮಾಡ್ಬೇಕಾಯ್ತು. ಬೇಕಾಯ್ತು. ಈ ಜುಂಗುಲಿ ಈ ತೆಗುನ್ ಜುಗ್ಗಲ್ಲಿ ಸವರ್ತಾರೆ ಕೆಲವರು ಪೂರ್ತಿ. ಆದರೆ ನಾನು ಹಿಂಗೆ ಆಡಿಸ್ಬಿಡೋದು. ಎಲ್ಲ ಕಡೆ ಆಯ್ತದೆ ಅಂತ ಹಿಂಗೆ ಆಡಿಸೋದು. ಹಿಂಗೆ ಆಡಿಸೋದೆ ಪೂರ್ತಿ ಆಯ್ತದೆ. ಈ ಅಂಗಡಿ ಹೋಟ್ಲಲ್ಲಿ ಮಾಡೋದೆಲ್ಲ ಹೆಂಗಿರ್ತದೆ ಅಂದರೆ ಮಧ್ಯೆ ಹಳ್ಳ ಆಗ್ಬಿಟ್ಟಿರ್ತದೆ. ಅದು ಎಣ್ಣೆ ಬುಟ್ಟೆಟ್ಗೆ ಮಧ್ಯೆ ಹಳ್ಳ ಆಗ್ಬಿಟ್ಟು ಎಲ್ಲ ಕಡೆಗೂ ಆಯ್ತದೆ. ಮತ್ತು ಇವಾಗ ಮೊಟ್ಟೆ ಹೊಡೆದು ಬಿಡಬೇಕು. ಮೊಟ್ಟೆನ ಅದು ಒಡಿದಂಗೆ ಹಾಕ್ಬೇಕು. ಅದು ಒಡೆದೋಗ್ಬಿಟ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಮತ್ತು ಅದು ಬಿಟ್ಬಿಟ್ಟು ಅದನ್ನ ಸೊರಿಬೇಕು ಗೈಸ್. ಆ್ಯಪಲ್ ಅಂದರೆ ಅದನ್ನು ಸೊರೋದ್ರೆ ಒಂಥರ ನೋಡ್ತೀನಿ. ಹೊಡೆದ್ಬಿಡ್ದೋಗ್ಬಿಟ್ರೆ ಕಷ್ಟ. ಹೊಡೆದೋನಿಲ್ಲ ಗೈಸ್. ನೀಟಾಗಿ ಬಿಟ್ಟೆ. ಆ ಕಡೆ ಇದು ಮಾಡಬೇಕು. ಇದನ್ನು ಮಧ್ಯೆ ಹಳ್ಳ ಇರ್ತದಲ್ಲ ಆ ತಗೋತಾರೆ. ಇದು ಮೊಟ್ಟೆ ಇರೋದ್ರಿಂದ ಆ ಕಡೆ ಈ ಕಡೆ ಹೊಂಟೋಗ್ಬಿಡ್ತದೆ. ನಮ್ಮ ಚೈತು ಬೇರೆ ತಿನ್ನಂಗಿಲ್ಲ ಗೈಸ್. ಆ್ಯಪಲ್ಗೆ ಉಪ್ಪು ಪುಡಿ ಹಾಕ್ತಿದ್ದೀನಿ.
ಚಿಕನ್ ಮಸಾಲ ಹಾಕ್ತಿದ್ದೀನಿ, ಮೆಣಸಿನ ಪುಡಿ ಹಾಕ್ಬೇಕಾಯ್ತು, ಆದರೆ ನಾನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಇಷ್ಟೇ ಸಾಕು. ಇವಾಗ ಇದನ್ನು ಬೆಂದೈತೆ. ಎದಳು ಒಂದು ತಿನ್ನು ಏಕ ಗಸ್ ನಮ್ಮ ತಾಯಿ ತಿನ್ನಲ್ವಂತೆ, ಮತ್ತು ನಾನು ತಂಗಿ ಕೊಡ್ತಾಯಿದ್ದೀನಿ ಇವಳಿಗೆ. ಒಂದು ಕೊಡ್ತೀನಿ. ನಾನು ತಿನ್ನಲ್ಲ ಅಂತವಳೆ. ಏ ತಗೋ, ಒಂದು ಕೊಡ್ತೀನಿ. ಯಾಕೋ ತಿನ್ನಲ್ಲ ಅಂತವಳೆ. ನಮ್ಮ ಅಪ್ಪಂಗೊಂದು ಮಾಡ್ಕೊಡ್ತೀನಿ. ಮತ್ತು ಇನ್ನು ಮಿಕ್ತವು ಹೊಡೆದ್ಬಿಟ್ಟು ಹಾಕ್ಬಿಟ್ಟು ನಮ್ಮ ಚಿಕ್ಕವ್ರ ಬಂದವ್ರೆ ಹಬ್ಬಕ್ಕೆ ಅಂತ ಅವ್ರು ಕೊಟ್ಬಿಡ್ತೀನಿ. ಇದು ನಮ್ಮ ಅಪ್ಪಂಗೆ, ನನ್ನ ತಂಗಿಗೊಂದು ಕೊಟ್ಟಿದ್ದೀನಿ ಆಲ್ರೆಡಿ. ನಮ್ಮ ಅಪ್ಪ ಮೊದಲನೇ ಸಾರಿ ತಿನ್ನಲ್ಲ ಅಂತದ್ದು ಅನ್ಸುತ್ತಾ, ಇಲ್ಲ ಈಸ್ಕತೈತೆ, ತಿನ್ನಲ್ಲ ಪನ್ನಲ್ಲ ಅಂತ ಏನೂ ಹೇಳ್ತಿಲ್ಲ. ಇವಾಗ ನಾನೊಂದು ಇಕ್ಕೊಂಡು ಇನ್ನು ಮಿಕ್ಕಿದ್ದು ನಮ್ಮ ಚಿಕ್ಕವ್ರ ಮನೆಯವ್ರು ಕೊಟ್ಬಿಡ್ತೀನಿ. ಅವ್ರಿಗೆ ಚಿಕ್ಕವ್ರು ದೊಡ್ಡವರು ನಮ್ಮ ಅಕ್ಕಮ್ಮ ಎಲ್ಲರೂ ಅವರೇ. ಅವ್ರಿಗೆ ಇನ್ನು 4 ಮೊಟ್ಟೆ ಮಿಕ್ಕುತ್ತೆ. ಇದೊಂದು ಮೊಟ್ಟೆ ನಾನು ತಿಂತೀನಿ. ಇನ್ನು ಮಿಕ್ಕಿದ್ದು ಅವ್ರಿಗೆ ಮಾಡಿಕೊಟ್ಬಿಡ್ತೀನಿ. ಈ ಮೊಟ್ಟೆ ಇದು ನನಗೆ, ಇದನ್ನು ಹಾಕೊಂಡು ತಿನ್ಕೊಬಿಡು. ಇದು ತಿಂದ್ಬಿಟ್ಟು ಅವ್ರಿಗೆ ಮತ್ತೆ ಈ ಥರ ಮಾಡ್ಕೊಡಲ್ಲ, ಹೊಡೆದಾಕ್ಬಿಡ್ತೀನಿ. ಭಂಡಾರ ಹೊಡೆದ್ಬಿಟ್ಟು ಡಬಲ್ ರೋಸ್ಟ್ ಮಾಡಿಬಿಟ್ಟು ತಗೊಂಡ್ಕೊಟ್ಬಿಡ್ತೀನಿ ನಮ್ಮ ಅಮ್ಮವ್ರ ಮನೆಗೆ. ಗೈಸ್ ಆ್ಯಕ್ಚುಲಿ ಇದು ನಂದು ಇದು 7ನೇ ಪಲಾವ್. ಮೊದಲು ಒಂದು ತಿಂದಿದೆ, ಇದೊಂದು ತಿನ್ಕೊಬಿಡ್ತೀನಿ. ಇದು ತಿಂದ್ಬಿಟ್ಟು ಮತ್ತು ಹೇಳಿದ್ನೆಲ್ಲ ಅದನ್ನು ಮಾಡ್ತೀನಿ. ಇಲ್ಲಿ ಕರೆಕ್ಟಾಗಿ 4 ಆಪಲ್ ಇದೆ. ಇದನ್ನು ತಗೋಗಿ ನಮ್ಮ ಅಮ್ಮವ್ರ ಮನೆಯವ್ರು ಕೊಟ್ಬಿಟ್ಟು ಬರ್ತೀನಿ. ದೊಡ್ಡ ಚಿಕ್ಕೋದವರೆಲ್ಲ ಹಿಂಗಾಡ್ತಿದ್ರಿ. ವಿಡಿಯೋ ಆನ್ ಮಾಡ್ದಕ್ಕೆ ಬೇಕಾದ್ರೆ ಹಿಂಗಾಡ್ತಿದ್ರಿ. ಆಮೇಲೆ ನಿನ್ನ ತಲೆ ಕೂದಲು ಕಲರ್ ಅದಲ್ಲಮ್ಮ, ಹೂವು ಕಲರೇ ಅದ ನಿನ್ನ ತಲೆ ಕೂದಲು. ಯಾಕ ಯಾಕೆ ಮಾಡ್ಬಾರ್ದು ಹೇಳು? ಅಲ್ಲ, ಯಾರು ಲೈಕ್ ಕೊಡೋದು ಬೇಡ. ನಿನ್ನ ಮಗನ್ ನೋಡ್ಬಿಟ್ಟು ನೀನು ಏನು ವಿಡಿಯೋ ಮಾಡಬೇಡ ಅಂತ. ಎಸ್, ಯಾಕೋ ವಿಡಿಯೋ ಮಾಡಬೇಡಿ ಅಂತವ್ರು ಯಾರು ಕರೆಕ್ಟಾಗಿ ಇದು ಮಾಡ್ದಿಲ್ಲ. ನನ್ನ ಫ್ರೆಂಡು ಅಲ್ಲಿ ಕಾಯ್ಕೊಂಡು ನಿಂತವನೇ ನನಗೋಸ್ಕರ. ಅವನ ಜೊತೆ ಒಂದೆರಡು ಮಾತಾಡ್ಬೇಕು ನಾನು. ನಮ್ಮಮ್ಮ ನೋಡಿ ಎಲ್ಲ ಮಾತ್ರೆಗಳು ಟ್ಯಾನಿಕ್ ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಯಾವ ಥರ ಮನಿಕಂದವ್ರೆ. ಈ ಥರ ಮನಿಕಂದವ್ರೆ ಊಟನೂ ಮಾಡಿಲ್ಲ, ಹಂಗೆ ಮನಿಕೊಬಿಟ್ಟವ್ರೆ. ಮತ್ತು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಊಟ ಮಾಡ್ಕೊಂಡು ಮನಿಕೊಳ್ಳೋದೆ ಇಷ್ಟ. ಇವತ್ತಿನ ಕತೆ ಇನ್ನೇನು ಜಾಸ್ತಿ ಇಲ್ಲ. ಊಟ ಮಾಡಿಬಿಟ್ಟು ಒಂದು 5 ನಿಮಿಷ ಆ ಕಡೆ ಈ ಕಡೆ ಓಡಾಡ್ಬಿಟ್ಟು ಆಮೇಲೆ ಮನಿಕತ್ತೀನಿ. ಅಷ್ಟೇ ಗೈಸ್ ಇವತ್ತಿನ ಕತೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್. ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಸಾಯಂಕಾಲ ಮೇಲೆ ಒಟ್ಟಿಗೆ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡೋಣ. ಆದರೆ ಇಲ್ಲಿ ಜಾಸ್ತಿ ಗ್ಯಾಪ್ ಆಗ್ಬಿಡ್ತದೆ. ವೀಡಿಯೋ ಎಷ್ಟಾಯ್ತದೆ ಅಷ್ಟು ವೀಡಿಯೋ ಮಾಡಾಕ್ಬಿಡೋದು ಅಂದ್ಬಿಟ್ಟು ಇವತ್ತು ಇದನ್ನು ಕಥೆನ ಅದಕ್ಕೆ ಸ್ಟಾರ್ಟ್ ಮಾಡಿದ್ದು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್.